ಹೋಗ್ಬಿಟ್ಲಲ್ಲೇ. ಏ ಅಕ್ಕ, ಅವಳಿಗೆ ಸ್ವಲ್ಪ ನಾಚಿಕೆ ಕಾಣ, ಅದಕ್ಕೆ ಹಂಗೆ ಹೋದ್ಲು. ಇನ್ನೊಂದ್ಸರಿ ಕರ್ಸೋನೆ. ಇರಲಿ ಇರಲಿ, ಪರವಾಗಿಲ್ಲ. ಈಗೆಲ್ಲ ನೀವು ದೊಡ್ಡವ್ರಂತ ಇದ್ದೀರಾ. ಅಣ್ಣ ಇದ್ದಾನೆ, ಅವ್ರ ಅಮ್ಮ ಇದ್ದಾರೆ, ಅವ್ರ ಅತ್ತಿಗೆ ಇದ್ದಾರೆ. ನೀವೆಲ್ಲ ಮಾತಾಡ್ರಿ ಫಸ್ಟು, ಆಮೇಲೆ ಹುಡುಗಿನೂ ಇನ್ನೊಂದ್ಸರಿ ಕೇಳ್ರಿ. ಬೇಕಿದ್ರೆ ನಮ್ಮ ಹುಡುಗನ ಜೊತೆ ನಿಮ್ಮ ಮಗಳು ಮಾತಾಡ್ತಾಳೇನೋ ಕೇಳಿ ನೋಡ್ರಿ, ಆಮೇಲೆ ಮುಂದುವರಿಯೋಣ. ನೋಡಿ ಆಂಟಿ, ನೀವೆಷ್ಟು ದೊಡ್ಡ ಗುಣ ಇಟ್ಕೊಂಡಿದ್ದೀರಾ. ಎಷ್ಟೇ ಆಗಲಿ ನೀವು ದೊಡ್ಡವರು, ದೊಡ್ಡದಾಗಿ ಯೋಚನೆ ಮಾಡ್ತೀರಾ. ಅದರಲ್ಲಿ ಏನಿದೆಯಮ್ಮ, ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಅಲ್ಲ ಕಣೆ ಶಾರದಾ, ಬಂದಾಗಿಂದ ನೋಡ್ತಾ ಇದ್ದೀನಿ ಹುಡುಗ ಒಂದು ಮಾತಾಡಂಗಿಲ್ಲ ಅಲ್ಲೇ. ಯಾಕೋ ಬೇಜಾರಾಗಿರಂಗದಾನೆ. ಹುಡುಗಿಗೆ ಮದುವೆ ಇಷ್ಟ ಇತ್ತೋ ಇಲ್ಲೋ ಸರಿಯಾಗಿ ಕೇಳಿದೀಯೇನೆ? ಜಯಕ್ಕ, ನಿನಗೇನು ಗೊತ್ತಾಕತ್ ಸುಮ್ಮನಿರು. ಅವರೆಲ್ಲ ದೊಡ್ಡ ಮನ್ಸರಲ್ಲ, ಜಾಸ್ತಿ ಮಾತಾಡಲ್ಲ. ದೊಡ್ಡ ಮನ್ಸರ ಮಕ್ಕಳೆಲ್ಲ ಹಂಗೇನೆ. ನಿನಗೇನು ಗೊತ್ತಾಗಲ್ಲ ನೋಡು. ಅದಲ್ಲ ಕಣೆ, ಆ ಹುಡುಗ ಯಾಕೋ ಸಪ್ಪಗೈತಾನಲ್ಲ. ಆ ಹುಡುಗಿಗೆ ಈ ಮದುವೆ ಇಷ್ಟ ಆಯಿತೋ ಇಲ್ಲ, ನೀನು ಸರಿಯಾಗಿ ವಿಚಾರಿಸಿದೆಯೋ ಇಲ್ಲ ಅದನ್ನು ಕೇಳ್ತಿರೋದು ನಾನು. ಥೋ ನಿನಗೆ ಯಾಕೆ? ನಾನು ಮದುವೆ ಮಾಡ್ಸಿರ ಆತ ಇಲ್ಲ. ಆ ಹುಡುಗಗೂ ಇಷ್ಟ ಐತೆ, ಅವ್ರ ಅಮ್ಮಗೂ ಇಷ್ಟ ಐತೆ, ಇಷ್ಟಪಟ್ಟೇ ಅವ್ರು ಬಂದಿರೋದು. ನಿನ್ನ ಮಗಳ ಮದುವೆ ಚಿಂತೆ ಬಿಟ್ಬಿಡು. ನಾನು ಇರ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯವ? ನನಗೊಂದು ತಿಳಿವಲ್ದು. ಏನವ ನೀನು ನೋಡಿರಿ ಹಿಂಗಂತಿ? ಅವಳಿಗೆ ಯಾಕೋ ಸಪ್ಪು ಕುತ್ಕೊಂಡದಾನೆ, ಏನಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಏನೇ ಶಾರದಾ, ಏನೋ ಅಲ್ಲೇ ಗುಸು ಗುಸು ಮಾತಾಡ್ತಿದ್ದೀರಾ, ಏನಂತೆ? ಏನೂ ಇಲ್ಲ ಅಕ್ಕ, ಅದು ಸ್ವಲ್ಪ ಯಾಕ ಹುಡುಗ ಬೇಜಾರಾಗಿದ್ದಾನೆ ಅಂತ ಅವರಮ್ಮ ಕೇಳ್ತಾ ಇದ್ರ. ಹಂಗೇನೆ ದೊಡ್ಡ ಮನುಷ್ಯರು ಮಕ್ಕಳೆಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನೆ. ಹೌದಾ? ನಮ್ಮ ಹುಡುಗ ಹಂಗೆಪ್ಪ, ತುಂಬ ಸೈಲೆಂಟು. ಅವನು ಏನು ಜಾಸ್ತಿ ಮಾತಾಡಲ್ಲ. ಇಲ್ಲೇ ಅಂತಲ್ಲ, ಮನೇಲೂ ಅಷ್ಟೇ. ನಮ್ಮ ಜೊತೆ ಯಾರ ಜೊತೆನೂ ಜಾಸ್ತಿ ಬೆರೆಯಲ್ಲ, ಮಾತಾಡಲ್ಲ. ಅವನು ಯಾವಾಗಲೂ ಹಿಂಗೆ ಡೀಸೆಂಟಾಗಿ ಇರ್ತಾನೆ. ಅದರಲ್ಲಿ ನೀವೆಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮಮ್ಮ ಸ್ವಲ್ಪ ಹಳೆ ಕಾಲದಾರಲ್ಲ, ಹಂಗಾಗಿ ಅವ್ರಿಗೇನು ಗೊತ್ತಾಗಲ್ಲ. ಅದನ್ನ ನೀವು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಇರ್ಲಿ ಬಿಡಪ್ಪ, ನಮಗೂ ಗೊತ್ತಾಗುತ್ತೆ. ಏನು ನಾವೇನು ಆ ಥರ ತಪ್ಪಾಗಿ ಅಂತ ತಿಳ್ಕೊಳ್ಳಲ್ಲ. ನೋಡಮ್ಮ, ನಾವು ಯಾಕಂದರೆ ಮಗಳು ಕೊಡೋದಮ್ಮ, ನಾವು ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಹಂಗಾಗಿ ನಾನು ಯಾಕೋ ನಿಮ್ಮ ಮಗ ಸಪ್ಪಗಿದ್ರಲ್ಲ, ಅದಕ್ಕೆ ಕೇಳಿದೆ. ಈಗ ಕೊಡೋದು ತಗೊಳೋದು ಏನಾದ ಇದ್ದರೆ ಮಾತಾಡ್ರಿ. ಅಯ್ಯೋ, ನಾನು ಆಗಲೇ ಹೇಳಿದ್ದೀನಲ್ವಾ ನಿಮಗೆ. ಅಯ್ಯೋ, ನಮಗೆ ದೇವರು ಸಾಕಷ್ಟು ಕೊಟ್ಟಿರ್ಬೇಕಾದ್ರೆ ಮತ್ತೆ ಯಾಕೆ ಬೇಕು ನಮಗೆ ಹೇಳ್ರಿ ನೋಡೋಣ. ನಮಗೆ ವರದಕ್ಷಿಣೆ ವರಪಚಾರ ಅನ್ನೋದು ಅದೆಲ್ಲ ನನಗಿಷ್ಟನೇ ಆಗಲ್ಲ. ಅದರಲ್ಲೂ ಈ ಗ್ರ್ಯಾಂಡಾಗಿ ಸುಮ್ಮನೆ ಮದುವೆ ಮಾಡಬೇಕು ಅಂದರೆ ಅದು ನನಗಿಷ್ಟ ಆಗಲ್ಲ. ಯಾಕಂದರೆ ಅದೆಲ್ಲ ವೇಸ್ಟು. ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸ್ಕೊಟ್ಬಿಟ್ರೆ ಅಷ್ಟೇ ಸಾಕು ನೋಡ್ರಿ ನಮಗೆ. ಅತ್ತೆ, ನಿಮಗೇನು ಗೊತ್ತಾಗಲ್ಲ ಕಣತ್ತೆ. ಅವರು ಅಷ್ಟು ಹೇಳ್ತಿದ್ದಾರೆ ಏನು ಬೇಡ ಅಂತ. ಆದರೂ ನೀವು ಯಾಕೆ ಪಾಪ ಅವ್ರಿಗೆ ಬಲವಂತ ಮಾಡಿ 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 ಕೇಳ್ತಿದ್ದೀರಾ? ಸುಮ್ಮನಿರೋಕ್ಕಾಗಲ್ವಾ ನಿಮಗೆ? ಮತ್ತು ಮದುವೆ ಯಾವತ್ತು ಇಟ್ಕೊಳ್ಳೋಣ? ನಾವು ಶಾಸ್ತ್ರ ಎಲ್ಲ ಕೇಳ್ಕೊಂಬರ್ತೀವಿ. ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಇಟ್ಕೊಂಡ್ರಾಗುತ್ತೆ. ನೀವೇನಂತೀರಾ? ನೋಡಪ್ಪ, ವಾರ ದಿನ ಅದೆಲ್ಲ ನಾವು ಮಾಡ್ಕೊಂಡಿರೋದು ಎಲ್ಲದೂ ಒಳ್ಳೆ ದಿನೇನಪ್ಪ. ಯಾವ್ದು ಕೆಟ್ಟ ದಿನ ಐತೆ ಹೇಳು ನೋಡೋಣ. ನಮಗೆ ಅದೆಲ್ಲ ಏನೂ ಬೇಡ. ನಾನು ಆ ಶಾಸ್ತ್ರ ನಂಬಲ್ಲ, ಏನೂ ಇಲ್ಲ. ಹಾಗಾಗಿ ನೀನು ಒಂದು ಕೆಲಸ ಮಾಡಿಬಿಡು. ನಾಳೆನೇ ನಿಮ್ಮೂರು ದೇವಸ್ಥಾನದ ಹತ್ರ ಆಗಲಿ, ಇಲ್ಲ ನಮ್ಮೂರಿಗಾದರೂ ಕರ್ಕೊಂಬನ್ನಿರಿ. ನಮ್ಮೂರು ದೇವಸ್ಥಾನ ಇದೆ ಅಲ್ಲಿ, ಆಂಜನೇಯ ಸ್ವಾಮಿದು. ಅಲ್ಲೇ ಸಿಂಪಲ್ಲಾಗೆ ಹಾರ ಬದಲಾಯಿಸಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಲ್ಲ, ನಾಳೆನೇ ಅಂದರೆ ಅದೆಂಗಾಗುತ್ತೆ ಹೇಳ್ರಿ? ನಾವೂ ಸ್ವಲ್ಪ ಜನ ನೆಂಟರಿಗೆ ಬಂಧು ಬಳಗದವ್ರಿಗೆ ಎಲ್ಲರಿಗೂ ಹೇಳ್ಬೇಕು. ಇರೋಳು ಒಬ್ಬಳೇ ಮಗಳು, ನಾವು ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಜಯಕ್ಕ, ನಿನಗೊಂದು ಗೊತ್ತಾಗಲ್ಲ ನೋಡು. ಎಲ್ಲ ಜನಕ್ಕೆ ಟಾಮ್ ಅಂತ ಸಾರಕ್ಕೆ ಹೋಗ್ತೀಯ. ನಿನ್ನ ಮಗಳು ತಂದರೆ ನಿನಗೆ ಗೊತ್ತಿಲ್ಲೇನು? ಗೊತ್ತಿದ್ದು ಪಾಪ ಅವ್ರೇನೋ ಹೋಗ್ಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಶ್ರೀಮಂತರು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ಕಲಿ. ಬೈ ಅದೇನಂತಾರಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರ್ದಂಗೆ ಯಾಕೆ ಮಾಡ್ಕೊಳಕ್ಕೆ ಹೋಗ್ತಿ? ನಿನಗೊಂದು ತಿಳಿಯಲ್ಲ ನೋಡವ್ವ. ಅಯ್ಯೋ ಆಂಟಿ, ನೀವು ಹೆಂಗೆ ಹೇಳ್ತೀರೋ ಹಾಗೆ ಬಿಡಿ. ನಮ್ಮೂರಲ್ಲೇನು ಬೇಡ, ನಿಮ್ಮೂರಿಗೆ ಕರ್ಕೊಂಬರ್ತೀವಿ ನಾವು. ಹೌದೌದು, ನಾನು ಹೆಂಡ್ತಿ ಏನು ಹೇಳ್ತಾಳೋ ಅದೇನೆ. ನಾಳೆನೇ ಮದುವೆ ಇಟ್ಕೊಂಡ್ಬಿಡೋಣ ನಿಮ್ಮೂರಲ್ಲೇನೆ. ಅಷ್ಟೇಪ್ಪ, ಇನ್ನೇನಿಲ್ಲ. ಯಾಕೆ ಟೆನ್ಷನ್ ತೊಗೊಬೇಕು ಹೇಳ್ರಿ? ಜಯಮ್ಮ ಅವರೇ, ನಿಮಗೆಲ್ಲ ಒಪ್ಪಿಗೆ ಇದೆಯಲ್ಲ? ಹ್ಞೂ ನಮ್ಮ, ನಂದು ಒಪ್ಪಿಗೆ ಐತೆ. ನನ್ನ ಮಗ ಸೊಸೆನೇ ಮಾತಾಡಿದ್ಮೇಲೆ ಇನ್ನೇನೈತಮ್ಮ. ಆದರೆ ಒಂದು ವಿಚಾರ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಕೇಳೋಣೋ ಬೇಡ? ಅಯ್ಯೋ, ಅದರಲ್ಲೇನು ಸಂಕೋಚ, ಕೇಳಿ ಪರವಾಗಿಲ್ಲ.
ಏನಿಲ್ಲಮ್ಮ, ಅದು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡುವಂತ ಹಿರಿಯವರು ಹೇಳಿದ್ದಾರೆ. ಹಾಗಂತ ಆ ಸುಳ್ಳನ್ನ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ? ಒಂದಲ್ಲ ಒಂದಿನ ಅದು ಬಯಲಿಗೆ ಬರಲೇಬೇಕು ಅಲ್ವಾ? ಹಂಗಾಗಿ ನಿಮಗೆ ಸತ್ಯ ತಿಳಿಸುವಂಥದ್ದು ನಮ್ಮದು ಧರ್ಮ ಐತೆ. ಅದು ತಿಳ್ಕೊಂಡ್ಮೇಲೂ ನೀವು ನಮ್ಮ ಮಗಳನ್ನ ಮದುವೆ ಮಾಡ್ಕೊಂತಿರೋ ಬಿಡ್ತೀರೋ ಅದು ನಿಮಗೆ ಸೇರಿದ್ದಮ್ಮ. ಏ ಅವ, ನಿನ್ಗೇನು ತಲೆಗಿಲೆ ಕೆಟ್ಟತ್ತೇನೋ? ಅದನ್ನೆಲ್ಲ ಈಗ ಯಾಕೆ ಎತ್ತುತ್ತಿದ್ಯಾ? ಸುಮ್ಮನಿರಕ್ಕಾಗಲ್ಲ ನಿನಗೆ? ನಮ್ಮ ಅತ್ತೆಗೆ ಏನು ಬಂದಿದೆಯಪ್ಪ, ಬಾಯಿ ಮುಚ್ಕೊಂಡೇ ಇರಲ್ಲ ಅಂತಾಳೆ. ಆಗಿರೋ ಬರ ಸತ್ಯ ಎಲ್ಲ ಹೇಳಿ ಈ ಮದುವೆನೂ ಹಾಳಾಗಿ ಹೋಗಬೇಕು ಹಂಗೆ ಮಾಡ್ತಿದ್ದಾಳೆ ನೋಡು. ಹೆಂಗೋ ಪೀಡೆ ತೊಲಗುತ್ತೆ ಅಂತ ನಾನು ಖುಷಿಯಾಗಿದ್ದರೆ ಆ ಸತ್ಯ ಈ ಸತ್ಯ ಅಂತ ಎಲ್ಲ ಒದ್ರಕ್ಕೆ ಹೋಗ್ತಿದ್ದಾಳೆ. ಈ ಕತೆ ಇನ್ನೂ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಕಥೆಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟು ಎಲ್ಲವನ್ನು ಮಾಡಿ. ಮುಂದಿನ ಎಪಿಸೋಡಲ್ಲಿ ನಂದಿನಿಯ ರಹಸ್ಯ ಏನಿರ್ಬೋದು, ಏನು ಸತ್ಯ ಬಯಲಾಗಬಹುದು ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರಂತ ನನಗೂ ಗೊತ್ತು. ನಾಳೆ ಅದನ್ನು ಏನಾಗಿದೆ ಏನಿಲ್ಲ ಅಂತ ನಾನು ನಾಳೆ ಕಥೆಯಲ್ಲಿ ಮುಂದುವರಿಸುತ್ತೇನೆ. ಧನ್ಯವಾದಗಳು.